ಹರೇ ಕೃಷ್ಣ. ಚಕ್ರಧರ ದಾಸ್ ಚಾನಲ್ಗೆ ಸ್ವಾಗತ. ನಾವು ಮನೆಯಲ್ಲಿ ತುಳಸಿ ಮಹಾರಾಣಿಯ ಪೂಜೆ ಮಾಡುವುದು ಹೇಗೆ, ಎಲೆಗಳನ್ನು ಯಾವಾಗ ಬಿಡಿಸಬೇಕು ಮತ್ತು ಪೂಜೆಯ ನಿಯಮಗಳೇನು, ತುಳಸಿ ಸೇವೆಯು ಆಧ್ಯಾತ್ಮಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ತುಳಸಿ ದೇವಿಯ ಕೃಷ್ಣ ಭಕ್ತಿಯನ್ನು ಕರುಣಿಸುವವಳು. ತುಳಸಿಯ ಬೇರು, ಕಾಂಡ, ಎಲೆಗಳು, ಅದರ ಸುತ್ತಲಿನ ಮಣ್ಣು ಕೂಡ ಅತ್ಯಂತ ಪವಿತ್ರ. ತುಳಸಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಬ್ರಹ್ಮಹತ್ಯ ಪಾಪವು ಸೇರಿದಂತೆ ಎಲ್ಲ ಪಾಪಗಳು ನಾಶವಾಗುತ್ತದೆ. ಪೂಜಾ ವಿಧಾನ. ಸಿದ್ಧತೆ: ಒಂದು ಆಸನ, ಗಿಡವನ್ನು ಇಡಲು ಒಂದು ಸ್ಟೂಲ್, ಅಗರಬತ್ತಿ, ತುಪ್ಪದ ಹಾರತಿ, ನೀರು ತುಂಬಿದ ಆಚಮನ್ ಮತ್ತು ಗಂಟೆ. ಬೆಂಕಿಪಟ್ಟಣ ಸಿದ್ಧಪಡಿಸಿಕೊಳ್ಳಿ. ಪ್ರಣಾಮ. ಮೊದಲು ಈ ಮಂತ್ರವನ್ನು ಹೇಳುತ್ತಾ 3 ಬಾರಿ ಪ್ರಣಾಮ ಮಾಡಿ, ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ಹರೇ ಕೃಷ್ಣ. ಚಕ್ರಧರ ದಾಸ್ ಚಾನಲ್ಗೆ ಸ್ವಾಗತ. ನಾವು ಮನೆಯಲ್ಲಿ ತುಳಸಿ ಮಹಾರಾಣಿಯ ಪೂಜೆ ಮಾಡುವುದು ಹೇಗೆ, ಎಲೆಗಳನ್ನು ಯಾವಾಗ ಬಿಡಿಸಬೇಕು ಮತ್ತು ಪೂಜೆಯ ನಿಯಮಗಳೇನು, ತುಳಸಿ ಸೇವೆಯು ಆಧ್ಯಾತ್ಮಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ತುಳಸಿ ದೇವಿಯ ಕೃಷ್ಣ ಭಕ್ತಿಯನ್ನು ಕರುಣಿಸುವವಳು. ತುಳಸಿಯ ಬೇರು, ಕಾಂಡ, ಎಲೆಗಳು, ಅದರ ಸುತ್ತಲಿನ ಮಣ್ಣು ಕೂಡ ಅತ್ಯಂತ ಪವಿತ್ರ. ತುಳಸಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಬ್ರಹ್ಮಹತ್ಯ ಪಾಪವು ಸೇರಿದಂತೆ ಎಲ್ಲ ಪಾಪಗಳು ನಾಶವಾಗುತ್ತದೆ. ಪೂಜಾ ವಿಧಾನ. ಸಿದ್ಧತೆ: ಒಂದು ಆಸನ, ಗಿಡವನ್ನು ಇಡಲು ಒಂದು ಸ್ಟೂಲ್, ಅಗರಬತ್ತಿ, ತುಪ್ಪದ ಹಾರತಿ, ನೀರು ತುಂಬಿದ ಆಚಮನ್ ಮತ್ತು ಗಂಟೆ. ಬೆಂಕಿಪಟ್ಟಣ ಸಿದ್ಧಪಡಿಸಿಕೊಳ್ಳಿ. ಪ್ರಣಾಮ. ಮೊದಲು ಈ ಮಂತ್ರವನ್ನು ಹೇಳುತ್ತಾ 3 ಬಾರಿ ಪ್ರಣಾಮ ಮಾಡಿ, ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ.
वृंदाय तुलसी दिव्याय प्रियाय केशवस्य च विष्णु भक्ति प्रदे देवी सत्यवते नमो नमः। वृंदाय तुलसी दिव्याय प्रियाय केशवस्य च विष्णु भक्ति प्रदे देवी सत्यवते नमो नमः। वृंदाय तुलसी दिव्याय प्रियाय केशवस्य भक्ति प्रदे देवी ಈಗ ತುಳಸಿ ಮಹಾರಾಣಿಗೆ ಪೂಜೆ ಮಾಡುವ. ಹಚ್ಚಿ ತುಳಸಿ ದೇವಿಗೆ 7 ಬಾರಿ ಆರತಿಯನ್ನು ಮಾಡಬೇಕು. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಶ ವಿಷ್ಣು ಭಕ್ತಿ ಪ್ರದೇವಿ ಸತ್ಯವತೆ ನಮೋ ನಮಃ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಶ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ಏಳು ಬಾರಿ ತುಳಸಿ ಮಹಾರಾಣಿಗೆ ಆರತಿ ಮಾಡಬೇಕು. ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮೋ, ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮೋ, ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮೋ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತಿ ನಮೋ ನಮಃ. ತುಳಸಿ ದೇವಿಗೆ ಆರತಿ ಮಾಡಿ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಶ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವಶ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ವಿಷ್ಣು ಭಕ್ತಿ ಪ್ರದೇ ದೇವಿಕೊಂಡು ವೃಂದದೇವಿ ತುಳಸಿ ಮಹಾರಾಣಿಗೆ 3 ಬಾರಿ ವೃಂದಾಯ ತುಳಸಿ ದಿವ್ಯಾಯ ಪ್ರಿಯಾಯ ಕೇಶವ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೆ ನಮೋ ನಮಃ. ಜಯ ವೃಂದಾದೇವಿ ತುಳಸಿ ಮಹಾರಾಣಿ ಕಿ ಜಯ. ನೀರನ್ನು ಅರ್ಪಿಸಿ ಮತ್ತು 3 ಬಾರಿ ಪ್ರದಕ್ಷಿಣೆ ಬರಬೇಕು. ಯಾನಿ ಕಾನಿ ಚಾಪಪಾನಿ ಬ್ರಹ್ಮ ಪ್ರಣಶಂತಿ ಪ್ರದಕ್ಷಿಣೆ ಪದೇ ಪದೇ. ಯಾನಿ ಕಾನಿ ಚಾಪಪಾನಿ ಬ್ರಹ್ಮಾತ್ಮನಿ ಕಾನಿ ಚ ತಾನೇ ತಾನೇ ಪ್ರಣಶಂತಿ ಪ್ರದಕ್ಷಿಣೆ ಪದೇ ಪದೇ. ಯಾನಿ ಕಾನಿ ಚಾಪಪಾನಿ ಬ್ರಹ್ಮಾತ್ಮನಿ ತಾನೇ ತಾನೇ ಪ್ರಣಶಂತಿ ಪ್ರದಕ್ಷಿಣೆ ಪದೇ ಪದೇ. ಯಾನಿ ಕಾನಿ ಚಾಪಪಾನಿ ಬ್ರಹ್ಮಾತ್ಮನಿ ಕಾನಿ ಚ ತಾನೇ ತಾನೇ ಪ್ರಣಶಂತಿ ಪ್ರದಕ್ಷಿಣೆ ಪದೇ ಪದೇ. ಯಾನಿ ಕಾನಿ 3 ಬಾರಿ ಪ್ರದಕ್ಷಿಣೆ ಬಂದು ತುಳಸಿ ಮಹಾರಾಣಿಗೆ ನಮಸ್ಕರಿಸಬೇಕು. ಗಿಡಗಳನ್ನು ತುಳಸಿ ಗಿಡವನ್ನು ಒಂದು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು. ಇನ್ನೊಂದು ತುಳಸಿ ಗಿಡವನ್ನು ಸೂರ್ಯನ ಬೆಳಕು ಬೀಳುವ ಕಿಟಕಿ ಅಥವಾ ಗಾರ್ಡನ್ನಲ್ಲಿ ಇಟ್ಟುಕೊಳ್ಳಬಹುದು. ಕೃಷ್ಣ, ರಾಮ, ನರಸಿಂಹ ಮಾತ್ರ ಅರ್ಪಿಸಬೇಕು. ಗುರುಗಳು ಅಥವಾ ರಾಧಾರಾಣಿಯ ಪಾದಗಳಿಗೆ ಅರ್ಪಿಸಬಾರದು. ಹರೇ ಕೃಷ್ಣ. ಎಲೆಗಳನ್ನು ಕೀಳುವಿಕೆ. ಸೂರ್ಯಾಸ್ತದ ನಂತರ ತುಳಸಿಯನ್ನು ಮುಟ್ಟಬಾರದು. ಎಲೆ ಬೇಕಿದ್ದರೆ ಸೂರ್ಯಾಸ್ತದ ಮುನ್ನವೇ ಎಲೆಗಳನ್ನು ಬಿಡಿಸಿ ಪ್ರಾರ್ಥನೆ ಮಾಡಿ ಎಲೆಯನ್ನು ಬಿಡಿಸಿಕೊಳ್ಳಬೇಕು. ಗಿಡವನ್ನು ಅಲುಗಾಡಿಸದೆ ಮೆಲ್ಲನೆ ಎಲೆಯನ್ನು ಬಿಡಿಸಿಕೊಳ್ಳಿ. ಹರೇ